ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ಈ ರೀತಿ ಚಿಕನ್ ಸಾಂಬಾರ್ ಜೊತೆ ಮುದ್ದೆ ಇಟ್ಟು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಇದೇ ರೀತಿ ನೀವು ಸಾಂಬಾರು ಮಾಡಬೇಕಾ? ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡೋದೇ ನೋಡಿ ಫ್ರೆಂಡ್ಸ್. ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಗ್ರೇವಿ ಮಾಡಲಿಕ್ಕೋಸ್ಕರ ನೋಡಿ ಈ ಟೀ ಸ್ಪೂನಲ್ಲಿ ಒಂದು ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಇದು ಸೋಂಪು ತೊಗೊಂಡಿದ್ದೀನಿ. ನೋಡಿ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸೋಂಪು, 3 ಚಿಕ್ಕದು ಚಕ್ಕೆ ತೊಗೊಂಡಿದ್ದೀನಿ, 1 ಏಲಕ್ಕಿ, 3 ಲವಂಗ, ಒಂದು ಅರ್ಧ ಅಂತ ಸೇರಿದ್ರೆ ಎಂತ ಹೇಳ್ತಾರೆ ಪಲಾವ್ ಎಲೆ, ಇದನ್ನು ತೊಗೊಂಡಿದ್ದೀನಿ ನಾನು. ಇಷ್ಟನ್ನು ನಾನು ಫ್ರೈ ಮಾಡ್ಕೊಬೇಕು. ಈ ಫ್ರೈ ಜೊತೆಗೇ ನೋಡಿ ಇಷ್ಟನ್ನು ಜೊತೆಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, 2 ಈರುಳ್ಳಿ, ಇದನ್ನು ಚಿಕ್ಕದು 2 ತೊಗೊಂಡು, ದೊಡ್ಡದಾದರೆ 2 ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ. ಇಷ್ಟನ್ನು ಈ ಸ್ಪೈಸಿ ಜೊತೆಗೆ ಆದಮೇಲೆ ಇದನ್ನು ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಫಸ್ಟು. ಈಗ ನಾನೊಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದ ಮೇಲೆ ನಾನೇನು ಸ್ಪೈಸಸ್ ತಗೊಂಡಿದ್ದೆ ಈ ಸ್ಪೈಸಸ್ನ ಇದರಲ್ಲಿ ಹಾಕ್ಕೊಳ್ತೀನಿ. ಹಾಕಿದೆ ಬಿಸಿ. ಈಗ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆಗ್ತಾ ಬನ್ನಿ. ನೋಡಿ, ಈಗ ಇದಿಷ್ಟು ಫ್ರೈ ಆಗ್ತಿದೆ. ಈಗ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ನಾನು ಏನು ಟೊಮೆಟೊ ಎತ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಜೊತೆಯಲ್ಲೇ ಫ್ರೈ ಮಾಡೋಣ. ಇದು ಸ್ವಲ್ಪ ಆಗಿ ನೀಟಾಗಿ ಟೊಮೆಟೊ ಚೆನ್ನಾಗಿದ್ರಲ್ಲೇ ಬೇಯಬೇಕು. ಸ್ವಲ್ಪ ಅದುವರೆಗೂ ಫ್ರೈ ಮಾಡಬೇಕು. ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಇದೇ ಬಿಸಿ ಇದೆ ಹಿಂಗೆ ಇರುತ್ತಲ್ಲ, ಇದೇ ಬಿಸಿಗೆ ನಾವು 1 ಟೀ ಸ್ಪೂನ್ ಆಗೋಷ್ಟು ಇಷ್ಟು ನೋಡಿ ಇಷ್ಟು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನು ಇದೆಲ್ಲ ಹಾಕಿ ಜಸ್ಟ್ ಹಾಗೆ, ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು, ಸ್ಟವ್ ಆನ್ ಮಾಡಿಲ್ಲ. ಅದರಲ್ಲೇ ಜಸ್ಟ್ ಹೀಗೆ ಆ ಬಿಸಿಗೆ ಇದಿಷ್ಟು ಫ್ರೈ ಆಗೋ ಥರ ಹೀಗೇ ಮಾಡಿ. ಹೀಗೆ ಸ್ವಲ್ಪ ತಣ್ಣಗಾಗಲಿ. ಅದು ತಣ್ಣಗಾಗೋಷ್ಟೊಳಗೆ ಈಚೆ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ತಪ್ಪಲೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಯ್ತಾ ಇದೆ. ಈಗ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ.
ಈಗ ನಾನು ಆಗಲೇ ಮಸಾಲೆಗೆ ಚಿಲ್ಲಿ ಪೌಡ್ರ್ ಹಾಕಿದ್ದೆ. ಈಗ ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಇದಾಗಿದ ತಕ್ಷಣವೇ ನಾನು ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ತೀನಿ. ನಾನೇನು ಮಾಡಿದ್ದೀನಿ, ಒಂದು ದೊಡ್ಡ ಆಲೂಗೆಡ್ಡೆನ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡು, ಇಷ್ಟಪ್ಪ ಚಿಕನ್ ಅಷ್ಟೇ ದಪ್ಪಕ್ಕೆ ಈ ಥರ ಕಟ್ ಮಾಡಿ, ಒಂದು ಆಲೂಗೆಡ್ಡೆ ಫುಲ್ಲು ಈ ಥರ ಕಟ್ ಮಾಡಿಟ್ಕೊಂಡು ಅದನ್ನು ಇದಕ್ಕೆ ಹಾಕ್ತೀನಿ. ಇಷ್ಟನ್ನು ಈಗ ಸ್ವಲ್ಪ ಫ್ರೈ ಮಾಡೋಣ. ನಾನು ಯಾಕೆ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ತೆ ಅಂದರೆ, ಚಿಕನ್ ಸ್ವಲ್ಪ ಈರುಳ್ಳಿನಲ್ಲಿ ಫ್ರೈ ಆಗುವಾಗ ಅದಕ್ಕೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಖಾರ ಎಲ್ಲ ಮಸಾಲೆ ಹಾಕಿ ಹಿಡೀಲಿ ಅಂತ ಈ ಥರ ಹಾಕಿದ್ದೀನಿ. ಇದನ್ನು ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಈಗ ನಾವು ಮಸಾಲೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಬರೋಣ, ಸಣ್ಣಗೆ ರುಬ್ಕೊಬರೋಣ. ನೋಡಿ ಇಷ್ಟ ಆಗಿದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಆಲ್ಮೋಸ್ಟು ಫ್ರೈ ಆಗ್ತಾಯಿದೆ ಅಂತ ಅರ್ಥ. ಇವಾಗ ನಾವೇನು ರುಬ್ಕೊಂಡಿದ್ದು ಮಸಾಲೆ, ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ತೀವಿ. ಇದಕ್ಕೆಲ್ಲ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತಿಗೆ ಮಿಕ್ಸ್ ಮಾಡಿ, ಇದ್ರದ್ದು ಮಸಾಲೆದ ಹಸಿ ವಾಸನೆ ಸ್ವಲ್ಪ ಹೋಗಬೇಕು. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ. ನಿಮಗೆ ತೆಂಗಿನಕಾಯಿ ಬೇಕು ಅಂದರೆ ಕಾಯಿ ಬೇಕಾದ್ರೆ ಹಾಕೊಬೋದು. ನಾನು ಕಾಯಿ ಹಾಕಲಿಲ್ಲ ಇಲ್ಲಿ. ನಿಮಗೆ ಕಾಯಿ ಹಾಕಿದ್ರೆ ಇನ್ನೂ ಕೂಡ ಅದೂ ಚೆನ್ನಾಗೇ ಬರುತ್ತೆ. ನಾನು ಕಾಯಿ ಹಾಕದೆ ಮಾಡ್ತಾ ಇರೋದು. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದನ್ನೇ ಮಿಕ್ಸ್ ಮಾಡಿ. ಈಗ ನಾನಿದೆ ಮಸಾಲೆದು ಇದಿತ್ತು ಜಾರು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೀರು ನೋಡ್ಕೊಳ್ಳಿ, ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ಅಷ್ಟು ನೀರು ನೀವು ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹೀಗೆ ಹಾಕೊಳ್ಳಿ, ಸ್ವಲ್ಪ ನೀರು ಹಾಕಿ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಬೇಕಿರೋ ಉಪ್ಪು ಹಾಕಿ, ಅಲ್ಲ ಖಾರ ಏನಾದ್ರು ಕಮ್ಮಿ ಇದ್ದರೆ ಖಾರ ಕಮ್ಮಿ, ಈಗ ಖಾರ ಬೇಕಾದರೆ ಹಾಕ್ಕೊಬೋದು. ಈಗಲೇ ಹಾಕ್ಕೊಂಡು ಇದನ್ನು ಇನ್ನೊಂದು 10 ನಿಮಿಷ ಹಾಗೇ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಬಿಡಿ. ಫ್ರೆಂಡ್ಸ್ ಈಗ ಆಗಿದೆ, ಸಾಕು. ಇವಾಗ ಆಲ್ಮೋಸ್ಟ್ ಆಗಿದೆ, ಇದು ಬೆಂದಿದೆ ನೋಡಿ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಇಷ್ಟು ಹಾಕಿ ಮಿಕ್ಸ್ ಮಾಡಿ. ಸೂಪರಾಗಿದೆ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ತಿಂತು ಅಂದರೆ ಅದ್ರ ಮಜನೇ ಬೇರೆ ಫ್ರೆಂಡ್ಸ್. ನೋಡಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.